ಸೊ ನಾವಿದ್ದೀವಿ ಟಾಟಾ ಪಂಚ್ ಇವಿಯ ಒಳಗಡೆ. ಸೊ ಓಡ್ಸೋಕೆ ಹೇಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಇದರ ಬ್ಯಾಟ್ರಿ ಪ್ಯಾಕ್ಸ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಈ ಒಂದು ಕಾರಲ್ಲಿ ನಮಗೆ ಈಗ ಆಕ್ಚುಲಿ ಲಾಸ್ಟ್ ಪಂಚಲ್ಲಿ ಇದ್ದಕ್ಕಿಂತನೂ ಬ್ಯಾಟ್ರಿನ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ, ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಅಲ್ಲಿ ನಮಗೆ ಏನಿತ್ತು ಅಂದ್ರೆ 35 ಕಿಲೋವ್ಯಾಟ್ ಅವರ್ ನ ಬ್ಯಾಟ್ರಿ ಟಾಪ್ ವೇರಿಯಂಟ್ ಅಲ್ಲಿ ಬರ್ತಾ ಇತ್ತು. ಬಟ್ ಇವಾಗ 40 ಕಿಲೋವ್ಯಾಟ್ ಅವರ್ ನ ಬ್ಯಾಟ್ರಿ ಬರ್ತಾ ಇದೆ. ಎರಡು ಬ್ಯಾಟ್ರಿ ಆಪ್ಷನ್ ಇದೆ, 30 ಕಿಲೋವ್ಯಾಟ್ ಅವರ್ ನ ಬ್ಯಾಟ್ರಿ ಇದೆ, ಮತ್ತೆ ಅದೇ ರೀತಿ ನಮಗೆ 40 ಕಿಲೋವ್ಯಾಟ್ ಅವರ್ ನ ಬ್ಯಾಟ್ರಿನೂ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಅದೇ ರೀತಿ ಇದರ ರೇಂಜ್ ಬಗ್ಗೆ ಮಾತಾಡಿದ್ದಾರೆ. ನಿಮ್ಗೆ ಆಕ್ಚುಲಿ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸ್ಬೋದು. ಇದರಲ್ಲಿ 30 ಕಿಲೋವ್ಯಾಟ್ ಅವರ್ ನ ಬ್ಯಾಟ್ರಿ ನಮಗೆ 375 ಕಿಲೋಮೀಟರ್ ರೇಂಜ್ ಹೇಳ್ತಾರೆ. ನಮಗೊಂದು 260 270 ನಮಗೆ ಆರಾಮಾಗಿ ಅದ್ರಲ್ಲಿ ಸಿಗುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ. 40 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿನ ಅವರು ಲಾಂಗ್ ರೇಂಜ್ ಅಂತ ಕರೀತಾರೆ. ಲಾಂಗ್ ರೇಂಜ್ ಅಲ್ಲಿ ಈ ಒಂದು ಕಾರ್ ನಮಗೆ ಸಿಂಗಲ್ ಚಾರ್ಜ್ ಅಲ್ಲಿ ಆಲ್ಮೋಸ್ಟ್ 468 ಕಿಲೋಮೀಟರ್ ನ ರೇಂಜ್ ನ ಕೊಡುತ್ತೆ. 468 ಕಿಲೋಮೀಟರ್ಸ್ ಅಂದ್ರೆ ನಮಗೆ ಒಂದೊಳ್ಳೆ ರೇಂಜ್ ಅಂತ ಹೇಳ್ಬೋದು. ಆರಾಮ್ಸೆ ನೀವೊಂದು ಬ್ಯಾಂಗ್ಳೂರಿಂದ ಮಂಗ್ಳೂರೆಲ್ಲ ಹೋಗ್ಬೋದು ನೀವು. ಬಟ್ ಇನ್ನೊಂದು ವಿಷಯ ಏನು ಅಂದ್ರೆ ಇದರಲ್ಲಿ ರಿಯಲ್ ವರ್ಲ್ಡ್ ಅಲ್ಲಿ 355 ಕಿಲೋಮೀಟರ್ ನ ರೇಂಜ್ ಕೊಡುತ್ತೆ ಅಂತ ಹೇಳ್ತಾರೆ 40 ಕಿಲೋವ್ಯಾಟ್ ಅವರ್ ಕೂಡ. ಸೊ ಅದು IDC ಕ್ಲೈಮ್ ರೇಂಜ್, ಇದು ರಿಯಲ್ ವರ್ಲ್ಡ್ ರೇಂಜ್. ರಿಯಲ್ ವರ್ಲ್ಡ್ ರೇಂಜ್ ನಮಗೆ 355 ಕಿಲೋಮೀಟರ್ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ, ನೀವೇನಾದ್ರೂ ಚಾರ್ಜ್ ಮಾಡುವಾಗ ನಿಮಗೆ ಇನ್ನು ಸ್ವಲ್ಪ ಚಾರ್ಜ್ ಬೇಕು ಅಂತ ಅನ್ಸಿದ್ರೆ 15 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು, ನಿಮಗೆ 135 ಕಿಲೋಮೀಟರ್ ನ ರೇಂಜ್ ಅದರಲ್ಲಿ ರೀಚಾರ್ಜ್ ಆಗುತ್ತೆ, ಟಾಪ್ ಅಪ್ ಆಗುತ್ತೆ. 15 ನಿಮಿಷದಲ್ಲಿ ನೀವು ಒಂದು ಕಾಫಿ ಕುಡಿಯೋದಿಕ್ಕೋ ಅಥವಾ ಒಂದು ಬ್ರೇಕ್ ತಗೊಳ್ಳೋಕೋ ನೀವು ತಗೊಂಡ್ರೆ 15 ನಿಮಿಷದಲ್ಲಿ ನಿಮ್ಗೆ 135 ಕಿಲೋಮೀಟರ್ ಕೊಡುತ್ತೆ. ಅಂದ್ರೆ ತುಂಬಾ ಒಳ್ಳೆ ಸ್ಪೀಡ್ ಅಂತ ಹೇಳ್ಬೋದು. 65 ಕಿಲೋವ್ಯಾಟ್ ನ ಒಂದು ಚಾರ್ಜಿಂಗ್ ಸ್ಪೀಡ್ ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಪ್ ಟು ನಮಗೆ 120 ತನಕ ಇದ್ರಲ್ಲಿ ಸಪೋರ್ಟ್ ಆಗುತ್ತೆ. ಆ ಫಾಸ್ಟ್ ಚಾರ್ಜಿಂಗ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ನೀವೇನಾದ್ರೂ ಅದೆಲ್ಲ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 25% ನ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನೀವು ಮೊದಲೇ ಟಾಟಾ ಕಸ್ಟಮರ್ ಆಗಿದ್ರೆ ನೀವು. ಇವರು ಆಕ್ಚುಲಿ ಬೇರೆ ಕಂಪನಿಗಳ ಜೊತೆ ಸೇರ್ಕೊಂಡು ನಮಗೆ ಕೊಲ್ಯಾಬ್ ಕೂಡ ಚಾರ್ಜಿಂಗ್ ಸ್ಟೇಷನ್ ನ ಇವರು ಓಪನ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದಿಷ್ಟು ರೇಂಜ್ ಮತ್ತೆ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಆಯ್ತು. ಸೊ ಓಡ್ಸಕ್ ಹೇಗಿದೆ, ಡ್ರೈವ್ ಮಾಡಕ್ ಹೇಗಿದೆ ಅಂತ ಕೇಳೋದಾದ್ರೆ, ಆಕ್ಚುಲಿ ಇದೊಂದು ಸಣ್ಣದಾಗಿರುವಂತ ಒಂದು ಕಾರು. ಇದರಲ್ಲಿ ಬ್ಯಾಟ್ರಿನ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ ಉದ್ದಕ್ಕೆ. ಸೊ ಹಾಗಾಗಿ ನಮಗೆ ಒಂದು ಒಳ್ಳೆ ಒಂದು ಒಳ್ಳೆ ಸ್ಟೆಬಿಲಿಟಿ ಇದೆ ನಮಗೆ ಒಂದು ಕಾರ್ನ ಓಡಿಸುವಾಗ. ನಮಗೆ ಸಿಟಿಲಿ ಟ್ರಾಫಿಕ್ ಅಲ್ಲಿ ಮ್ಯಾನುವರ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಮಗೆ ಸಡನ್ ಆಗಿ ಓವರ್ಟೇಕ್ ಮಾಡಬೇಕು ಅಂದ್ರೆ ನಮಗೆ ಸ್ಪೋರ್ಟ್ ಮೋಡ್ ಅಂತ ಒಂದಿದೆ. ಇದ್ರಲ್ಲಿ ನಮಗೆ 3 ಡ್ರೈವಿಂಗ್ ಮೋಡ್ ಬರುತ್ತೆ ಇದರಲ್ಲಿ, ಇಕೋ, ಸಿಟಿ ಮತ್ತೆ ಸ್ಪೋರ್ಟ್ ಅಂತ. ಸೊ ನಾರ್ಮಲ್ ಆಗಿ ಸಿಟಿ ಮೋಡ್ ಅಲ್ಲಿ ಇರುತ್ತೆ, ನೀವು ಅದನ್ನ ಇಕೋ ಮೋಡಿಗೆ ಸ್ವಿಚ್ ಮಾಡ್ಕೊಬಹುದು, ಜಾಸ್ತಿ ರೇಂಜ್ ಸಿಗುತ್ತೆ. ಜಾಸ್ತಿ ರೇಂಜ್ ಅಂದ್ರೆ ಮ್ಯಾಕ್ಸಿಮಮ್ ರೇಂಜ್ ನ ಅಚೀವ್ ಮಾಡಬಹುದು. ನೀವು ಸ್ಪೋರ್ಟ್ ಮೋಡ್ ಹಾಕಿದ್ರೆ ಪವರ್ ಎಲ್ಲ ಸಿಕ್ಕಾಪಟ್ಟೆ ಸಡನ್ ಇನ್ಸ್ಟಂಟ್ ಟಾರ್ಕ್ ಸಿಗುತ್ತೆ ನಮಗೆ, ಸಿಕ್ಕಾಪಟ್ಟೆ ಪವರ್ ನಮ್ಗೆ ಈ ಒಂದು ಕಾರ್ ಕೊಡುತ್ತೆ. ಸೊ ಹಾಗಾಗಿ ರೇಂಜ್ ಸ್ವಲ್ಪ ಡ್ರಾಪ್ ಆಗುತ್ತೆ ನಾವು ಬರೀ ಸ್ಪೋರ್ಟ್ ಮೋಡ್ ಅಲ್ಲೇ ಓಡಿಸ್ತಾ ಇದ್ರೆ. ಅದನ್ನ ನೀವು ಕನ್ಸಿಡರ್ ಮಾಡ್ಬೇಕು. ಬಟ್ ಪಿಕಪ್ ಎಲ್ಲ ಹೇಗಿದೆ ಅಂತ ಕೇಳಿದ್ರೆ, ನೀವು ಒಂದ್ ಕಡೆ ಸ್ಲೋ ಹೋಗ್ತಾ ಸಡನ್ ಆಗಿ ಆಕ್ಸಲರೇಷನ್ ಏನಾದ್ರು ಕೊಟ್ರೆ ನಮಗೆ ಸಡನ್ ಆಗಿ ವೀಲ್ ಸ್ಪಿನ್ ಆಗುತ್ತೆ. ಅದು ಇದರ ಮೈನ್ ಆಗಿರುವಂತ ಒಂದು ವಿಷಯ ಅಂತ ಹೇಳ್ಬೋದು. ಅಷ್ಟು ಇನ್ಸ್ಟೆಂಟ್ ಆಗಿರುವಂತ ಟಾರ್ಕ್ ನಮಗೆ ಈ ಒಂದು ಕಾರ್ ಕೊಡುತ್ತೆ. ಸೊ ಅದೇ ಇದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 153 ನ್ಯೂಟನ್ ಮೀಟರ್ ಟಾರ್ಕ್ ನಮಗೆ ಕೊಡುತ್ತೆ. 95 ಕಿಲೋವ್ಯಾಟ್ ನ ಒಂದು ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಷ್ಟು ಚೆನ್ನಾಗಿರುವಂತ ಒಂದು ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಷನ್ ನ ಟ್ಯೂನ್ ಮಾಡಿದ್ದಾರೆ, ಲಾಸ್ಟ್ ಪಂಚ್ ಕಂಪೇರ್ ಮಾಡಿದ್ರೆ ಸಸ್ಪೆನ್ಷನ್ ಸ್ವಲ್ಪ ಟ್ಯೂನ್ ಆಗಿದೆ. ಹಾಗಾಗಿ ನಮಗೆ 5 mm ನ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಸೊ ಈಗ ಇದರ ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ 195 mm ಬರುತ್ತೆ. ನೀವೇನಾದ್ರೂ ಒಂದ್ ಕಡೆ ಹೋಗುವಾಗ ಸ್ವಲ್ಪ ಆಫ್ ರೋಡ್ ರೀತಿಯಲ್ಲ ಇದ್ರೂ ಕೂಡ ಆಲ್ಮೋಸ್ಟ್ ಅದನ್ನ ಟ್ಯಾಕಲ್ ಮಾಡ್ಬೋದು ನೀವು. ಯಾಕಂದ್ರೆ ಅಂತ ಪವರ್ ನಿಮಗೆ ಈ ಒಂದು ಗಾಡಿ ಕೊಡುತ್ತೆ, ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಈ ಒಂದು ಗಾಡಿ ಕೊಡ್ತಾ ಇದೆ. ಅದು ತುಂಬಾ ಚೆನ್ನಾಗಿರುವಂತ ವಿಷಯ. ಸ್ಟೀರಿಂಗ್ ನಮಗೆ ತುಂಬಾ ಲೈಟ್ ಆಗಿದೆ, ಬಟ್ ಸ್ಪೀಡ್ ಹೋಗ್ತಾ ಅದು ನಮಗೆ ಟೈಟ್ ಆಗುತ್ತೆ, ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ. ಸೊ ಅದು ಆಕ್ಚುಲಿ ಆ ರೀತಿಯಾಗಿ ಬಿಹೇವ್ ಮಾಡುತ್ತೆ. ಇನ್ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ, ಈ ಕಾರಲ್ಲಿ ನಮಗೆ 5 ಸ್ಟಾರ್ ರೇಟಿಂಗ್ ಇನ್ನೂ ಕೂಡ ಬಂದಿಲ್ಲ. ಬಟ್ ಅಫ್ಕೋರ್ಸ್ ಟಾಟಾ ಅಂದ್ರೆ ನಮಗೆ 5 ಸ್ಟಾರ್ ಗಿಂತ ಮೇಲೆ ಒಂದು ಸೇಫ್ಟಿ ರೇಟಿಂಗ್ ಇರುತ್ತೆ. ಸೊ ಇದರಲ್ಲಿ ನಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ, ESP ಇದೆ, ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ಸ್ ಎಲ್ಲ ಇದೆ, ಆ ರೀತಿಯಾದಂತೆಲ್ಲ ಸಿಗುತ್ತೆ. ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ, ಹಿಲ್ ಡಿಸೆಂಟ್ ಕಂಟ್ರೋಲ್ ನಮಗೆ ಈ ಒಂದು ಕಾರಲ್ಲಿ ಕೊಡುತ್ತೆ. ಸೊ ಹಾಗಾಗಿ ನೀವೇನಾದ್ರು ಒಂದ್ ಕಡೆ ನಿಲ್ಸೋವಾಗ ಗೇರ್ ಗಾಡಿ ಆದ್ರೆ ತಲೆ ಬಿಸಿ ಇರಲ್ಲ, ಯಾವ್ದಾದ್ರು ಒಂದು ಗೇರ್ಗೆ ಹಾಕಿ ಇಟ್ಟು ಹೋಗಿದ್ರೆ ಆಯ್ತು, ಹಿಂದೆ ಕೆಳಗೆ ಹೋಗಲ್ಲ. ಬಟ್ EV ಅಂದಾಗ ನಮಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಇದರಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ನೀವು ಆನ್ ಮಾಡ್ಬೋದು. ಸೊ ಗಾಡಿ ಹಿಂದಕ್ಕೆ ಮುಂದಕ್ಕೆಲ್ಲ ಮೂವ್ ಆಗಲ್ಲ, ಇಳಿಜಾರ್ನು ಕೂಡ ಏನು ಆಗಲ್ಲ. ಕಂಫರ್ಟ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಡ್ರೈವಿಂಗ್ ಕಂಫರ್ಟ್ ಇನ್ನೂ ಕೂಡ ಎನ್ಹಾನ್ಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ಪ್ಯಾಸೆಂಜರ್ಗೂ ಕೂಡ ಅಷ್ಟೇ ನಮಗೆ 2 ಫ್ರಂಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬರ್ತಾ ಇದೆ, ತುಂಬಾ ಒಳ್ಳೆ ಕೂಲಿಂಗ್ ನ ಕೊಡುತ್ತೆ. ಈ ಥರ್ಮಲ್ ಎಕ್ಸ್ಪೆನ್ಷನ್ ವ್ಯಾಲ್ವ್ ಅಂತ ಹೇಳಿದ್ನಲ್ಲ, ಸೊ ಅದನ್ನ ಕೂಡ ಅಪ್ಡೇಟ್ ಮಾಡಿರೋದ್ರಿಂದ, ಅದನ್ನು ಕೂಡ ಹಾಕಿರೋದ್ರಿಂದ ನಮಗೆ ಒಳ್ಳೆ ಒಂದು ಕೂಲಿಂಗ್ ನಮಗೆ ಒಂದು ಕಾರಲ್ಲಿ ಸಿಗ್ತಾ ಇದೆ. ಸೊ ಅದೇ ರೀತಿ ನಮ್ಮಲ್ಲಿ ಇನ್ನೊಬ್ರು ಡ್ರೈವ್ ಮಾಡಿದಾಗ ನಾನು ಹಿಂದೆ ಕೂತಿದ್ದೆ. ಸೊ ಹಿಂದೆನೂ ಕೂಡ ಅಷ್ಟೇ ನಮಗೆ ಕಂಫರ್ಟ್ ಇದೆ. ಬಟ್ ಏನಂದ್ರೆ ನಮ್ಮ ಸ್ವಲ್ಪ ದಪ್ಪ ಇರೋರು 3 ಜನ ಕೂರೋದಕ್ಕಾಗೋದಿಲ್ಲ, ನಂತರ ಇರೋರು ಬೇಕಾದ್ರೆ 3 ಜನ ಕೂರ್ಬೋದು. ಓಕೆ, ಬಟ್ ನಾನು ಹೇಳೋದು ಇಬ್ರು ಕೂತ್ಕೊಳ್ಳಿ, ಅದೇ ರೆಕಮೆಂಡ್ ಮಾಡುವಂಥದ್ದು, ಅದೇ ಆಕ್ಚುಲಿ ತುಂಬಾ ಚೆನ್ನಾಗಿರುವಂಥದ್ದು. ನಾನು ಅವಾಗಲೇ ಹೇಳ್ದಂಗೆ ಇದರಲ್ಲಿ ಹಿಂದ್ಗಡೆ AC ವೆಂಟ್ ಸಿಗಲ್ಲ, ಹಂಗಂತ ಕೂಲಿಂಗ್ ಇಲ್ಲ ಅಂತಲ್ಲ, ಕೂಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನಾವಿದನ್ನ ಆಕ್ಚುಲಿ ಕೊಚ್ಚಿಯ ರೋಡ್ಗಳಲ್ಲಿ ಓಡಿಸ್ತಾ ಇದೀವಿ. ತುಂಬಾ ಇಕ್ಕಟ್ಟಾಗಿರುವಂತಹ ರೋಡ್ ಆದ್ರೂ ಕೂಡ ನಮಗೆ ಕಾರ್ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ನಮಗೆ ಸಣ್ಣ ಸಣ್ಣ ಸ್ಪೇಸ್ ಅಲ್ಲೂ ಕೂಡ ನುಗ್ಬಹುದು ನಾವು. ಅದೇ ರೀತಿ ನಿಮಗೆ ಇದರಲ್ಲಿ ಮಿಸ್ ಆಗಿರುವಂತ ವಿಷಯಗಳೇನು ಅಂದ್ರೆ, ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡಕ್ ಆಗುವಂತ ಸೀಟ್ ನಮಗೆ ಇದರಲ್ಲಿ ಸಿಗಲ್ಲ, ಅದೊಂದು.
ಬಟ್ ಈ ಒಂದು ಪ್ರೈಸಿಗೆ ನಾವು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ನೀವು ಗಮನದಲ್ಲಿ ಇಟ್ಕೊಬೇಕು. ಇದೊಂದು ಮೈಕ್ರೋ ಎಸ್ ವಿ, ಹಾಗಾಗಿ ನಿಮಗೆ ಅಂತ ಒಂದು ಬಾಡಿ ರೋಲಿಂಗ್ ಇದ್ರಲ್ಲಿ ಸಿಗಲ್ಲ. ಒಂದು ಹ್ಯಾಚ್ ಬ್ಯಾಕ್ ಓಡಿಸುವಂತ ಫೀಲ್ ನಿಮಗೆ ಒಳಗಡೆಯಿಂದನೂ ಕೂಡ ಸಿಗೋದು. ಹೊರಗಡೆಯಿಂದ ನೋಡಿದಾಗ ಮಾತ್ರ ಸ್ವಲ್ಪ ಎಸ್ ಯು ಲುಕ್ ಇದೆ ಅಷ್ಟೇ ಈ ಒಂದು ಕಾರಲ್ಲಿ. ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ 9.69 lakhs ಇಂದ 12.59 lakhs ತನಕ ಇದು ಲೆಕ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಕಮ್ಮಿ ರೇಟಿಗೆ ಇಷ್ಟು ಚೆನ್ನಾಗಿರುವಂತ ಒಂದು ಕಾರ್ ನಮಗೆ ಸೆಗ್ಮೆಂಟ್ ಅಲ್ಲಿ ಬೇರೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ರೇಂಜ್ ಕೊಡ್ತಾ ಇದೆ. ಇಷ್ಟ ರೇಂಜ್ ಬೇಕಾದ್ರೆ, ಚಾರ್ಜಿಂಗ್ ಸ್ಪೀಡ್ ಎಲ್ಲ ಇಷ್ಟು ಇರ್ಬೇಕಂದ್ರೆ ನಾವು ಮೊದಲು ಹೈ ಎಂಡ್ ಕಾರ್ಗಳಿಗೆಲ್ಲ ಹೋಗ್ಬೇಕಿತ್ತು. ಬಟ್ ಇವಾಗ ಕಮ್ಮಿ ಪ್ರೈಸ್ ಅಲ್ಲಿ ಟಾಟಾದವರು ಈ ಒಂದು ಕಾರ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಕಾರ್ನ ಡ್ರೈವಿಂಗ್ ಇಂಪ್ರೆಷನ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮಂದಾಸ್, ಸೈನಿಂಗ್ ಆಫ್.